ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಸಾಫ್ಟ್ ಕರ್ಲ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಇನ್ ಸ್ಟ್ರೈಟ್ನಿಂಗ್ ಮಿಷಿನ್. ಈ ವಿಡಿಯೋದಲ್ಲಿ ಅಗೇನ್ ಸಾಫ್ಟ್ ಕರ್ಲ್ಸ್, ಬಟ್ ಆ ಮೆಥಡ್ ಬರದೇ ಇರೋರು, ಈಸಿ ಮೆಥಡ್ ಬೇಕು ಅಂತ ಅಂದ್ಕೊಂಡಿರೋರು ಈ ವಿಡಿಯೋನ ಫಾಲೋ ಮಾಡ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಗೇನ್ ದಿಸ್ ಸ್ಟ್ರೈಟ್ನರ್ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಅಗೇನ್ 220ಗೆ ಇಟ್ಟಿದ್ದೀನಿ ಈ ಸಲ. ಓಕೆ, ಫಸ್ಟ್ ಬಂದು ಕೂಮ್ ಮಾಡ್ಕೊಳ್ಳಿ ನೀಟಾಗಿ ಹೇರ್ನ. ನಾನು ಆಲ್ರೆಡಿ ಕೂಮ್ ಮಾಡಿದ್ದೀನಿ. ಕೂಮ್ ಮಾಡಿಕೊಂಡು ಫಸ್ಟ್ ಮಿಡ್ ಪಾರ್ಟಿಷನ್ ತಗೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹೇರ್ಸ್ನ ರೋಲ್ ಮಾಡಿ. ಫಸ್ಟು ರೋಲ್ ಮಾಡಿ ಹಂಗೆ ಇರಲಿ. ಅದು ಲಾಸ್ಟಲ್ಲಿ ನಾವು ಎಲ್ಲನೂ ಒಟ್ಟಿಗೆ ತೆಗೆಯೋಣ. ನೀವು ಸಾಫ್ಟ್ ಕರ್ಲ್ಸ್ನ ಕೆಳಗೆ ಮಾತ್ರ ಬೇಕು ಅಂದರೆ ಕೆಳಗೆ ಈ ಥರ ಮಾಡ್ಕೊಳ್ಳಿ. ಇಲ್ಲ ನನಗೆ ಇಲ್ಲಿಂದನೂ ಬೇಕು ಅಂತ ಅಂದರೆ ಅಲ್ಲಿಂದನೂ ರೋಲ್ ಮಾಡಿಕೊಂಡು ಮಾಡ್ಕೋಬೋದು. ನಂಗೆ ಕೆಳಗೆ ಮಾತ್ರ ಸಾಕು ಅಂತ ಮಾಡ್ಕೋತಿದ್ದೀನಿ. ನಂಗೆ ದೊಡ್ಡದೇ ಬೇಕು. ಸೊ ನಿಮಗೆ ಕರ್ಲ್ಸು ದೊಡ್ಡದು ಬೇಕು ಅಂದರೆ ಯಾವ ವಾಲ್ಯೂಮ್ ಬೇಕು ಆ ವಾಲ್ಯೂಮ್ ನೀವು ರೋಲ್ ಮಾಡಿಕೊಂಡು ಮಾಡ್ಕೋಬೇಕು. ನಿಮಗೆ ಜಸ್ಟ್ ಫ್ರಂಟ್ ಬೇಕು ಅಂದರೆ ಫ್ರಂಟ್ ಮಾಡ್ಕೊಳ್ಳಿ. ಇಲ್ಲ ನಂಗೆ ಬ್ಯಾಕ್ ಸೈಡ್ ಆಫ್ ಹೇರ್ಸ್ ಬೇಕು, ಫುಲ್ ಹೇರ್ಸ್ ಬೇಕು ಅಂತ ಅಂದ್ರೂ ಫುಲ್ಲು ಮಾಡ್ಕೊಳ್ಳಿ. If you want more videos like this, please do subscribe me. This is all hack. ಬೇಗ ಮಾಡ್ಕೋಬೇಕು, ಟೈಮ್ ಇಲ್ಲ ಅಷ್ಟೆಲ್ಲ ಏನು ಮಾಡೋಕ್ಕೆ ಅಂದಾಗ ಯು ಕ್ಯಾನ್ ಯೂಸ್ ದಿಸ್ ಹ್ಯಾಕ್. ನನಗೆ ಯೂಸ್ ಆಗಿರೋ ಹ್ಯಾಕು, ನಾನು ಆಲ್ರೆಡಿ ಯೂಸ್ ಮಾಡಿರೋ ಹ್ಯಾಕ್ಸ್ ಮಾತ್ರ ನಾನು ನಿಮಗೆ ತೋರಿಸೋದು. ಸೊ ಯು ಕ್ಯಾನ್ ಟ್ರೈ ಆಲ್ ದಿಸ್ ಹ್ಯಾಕ್ಸ್. ಸ್ಕ್ಯಾಲ್ಪಿಗೆ ಟಚ್ ಆಗಬಾರ್ದು, ಹುಷಾರಾಗಿ ಮಾಡ್ಕೊಳ್ಳಿ. ಇವಾಗ ಇಷ್ಟ ಆಯಿತು, ಇನ್ನೊಂದು ಸ್ವಲ್ಪ ಇದೆ. ಎಷ್ಟು ಶಾರ್ಟ್ ಇರುತ್ತೆ ಅದು ಅಷ್ಟು ಬೇಗ ಕರ್ಲ್ ಆಗುತ್ತೆ. ಲಾಂಗ್ ಇರೋರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಅಂದರೆ ಹಿಂದೆ ಈ ಕಡೆಯಿಂದ ಮಾಡಿದ್ರೆ ಕನ್ವೀನಿಯೆಂಟಾ ಅಥವಾ ಈ ಕಡೆ ಲೆಫ್ಟ್ ರೈಟು ನೋಡಿಕೊಂಡು ಮಾಡ್ಕೊಳ್ಳಿ. ಏನಾದರೂ ಜಾಸ್ತಿ ಕರ್ಲ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹೀಟೆಲ್ಲ ಆರಿದ್ಮೇಲೆ ಮತ್ತೆ ಇನ್ನೊಂದು ಸತಿ ನೀವು ಬೇಕಿದ್ರೆ ಮಾಡ್ಕೋಬೋದು. ಹೀಟಿಂಗ್ ಮಿಷಿನ್ ಎಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಹಾಕ್ಕೊಂಡು ಮಾಡಿ. ನನ್ನ ಹೇರ್ಸ್ಗೆ ನಾನು ಅದನ್ನು ಯೂಸ್ ಮಾಡಲ್ಲ, ಸೊ ನಾನು ಹಾಕಲ್ಲ. ಮತ್ತು ಸೆಟ್ಟಿಂಗ್ ಸ್ಪ್ರೇನೂ ಹಾಕ್ಕೋಬೋದು, ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ನನಗೆ ಇಲ್ಲೊಂದು ಸ್ವಲ್ಪ ಬಿಚ್ಚೋಯ್ತು ಅಂತ ಅನ್ನಿಸ್ತು, ಸೊ ಮತ್ತೆ ಇನ್ನೊಂದು ಸತಿ ಮಾಡ್ಕೋತೀನಿ ಇಲ್ಲಿ. ಓಕೆ, ಆಮೇಲೆ ನೀವು ಹಿಂಗೆ ಕರ್ಲ್ಸ್ ಓಪನ್ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್
see the difference now. See. ನಿಮಗೆ ಇಷ್ಟ ಆಯಿತು ಅಂದರೆ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ, ಸಾಫ್ಟ್ ಕರ್ಲ್ಸ್ನ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಕರ್ಲ್ಸ್ ಬೇಕು ಆರ್ ಇಲ್ಲಿಂದ ಕರ್ಲ್ಸ್ ಬೇಕು ಅಂತ ಅಂದರೆ ನೀವು ಅಲ್ಲಿಂದನೇ ಟರ್ನ್ ಮಾಡಿ ಕರ್ಲ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಕೆಳಗೆ ಮಾತ್ರ ಬೇಕು ಅಂತ ಅಂದರೆ ಕೆಳಗೂ ಮಾಡ್ಕೋಬೋದು.